ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ಇವತ್ತು ನಾವು ಮಾರ್ಚ್ 3ನೇ ತಾರೀಕಿಂದ ನ್ಯೂಸ್ ಪೇಪರನ್ನು ನೋಡೋಣ. ಪ್ರಜಾವಾಣಿ ನ್ಯೂಸ್ ಪೇಪರನ್ನು ತೊಗೊಂಡಿದ್ದೇವೆ. ನ್ಯೂಸ್ ಪೇಪರನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವ ರೀತಿ ಓದಬೇಕು, ಏನನ್ನು ಓದಬಾರ್ದು ಮತ್ತು ಏನನ್ನು ಓದಬೇಕು, ಓದಿದರೆ ಯಾವ ರೀತಿ ಓದಬೇಕು ಅಂಥೇಳಿ ನೋಡೋಣ. ಓಕೆ, ಒನ್ಸ್ ಅಗೇನ್ ಪಶ್ಚಿಮ ಏಷ್ಯಾದಲ್ಲಿ ಸಂಘರ್ಷ ಉಲ್ಬಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಆಲ್ರೆಡಿ ಗೊತ್ತಿದೆ, ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇರೋರಿಗೆ ಗೊತ್ತಿದೆ. ಅಮೆರಿಕ ಮತ್ತು ಇಸ್ರೇಲ್ ಕೂಡ್ಕೊಂಡು ಇರಾನ್ ಮೇಲೆ ದಾಳಿ ಮಾಡಿದೆ, ದಾಳಿ ಮಾಡ್ತಾ ಇದ್ದಾವೆ. ಆಲ್ರೆಡಿ ಖಮೇನಿಯವರ ಹತ್ಯೆ ಆಗಿದೆ. ಸೊ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ನೀವು ಪಶ್ಚಿಮ ಏಷ್ಯಾನ ಮ್ಯಾಪಿಂಗ್ ದೃಷ್ಟಿಲಿಂದ ನೋಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇರಾನು, ಇಸ್ರೇಲು, ಲೆಬ್ನಾನು ಇವೆಲ್ಲ ಏನಪ್ಪ ಅಂತಂದರೆ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ಸ್ ಯಾವುದು ಮತ್ತು ಸರೌಂಡಿಂಗ್ ಕಂಟ್ರೀಸ್ ಯಾವುದು, ನೇಬರಿಂಗ್ ಕಂಟ್ರೀಸ್ ಯಾವುದು, ಇದೆಲ್ಲ ಏನಪ್ಪ ಅಂತಂದರೆ ನೋಡ್ಕೋಬೇಕಾಗುತ್ತೆ. ಮತ್ತು ಇಂಪಾರ್ಟೆಂಟ್ ಏನಾದ್ರೂ ಸಿಟೀಸ್ ಮೇಲೆ, ಯಾವ ಸಿಟೀಸ್ ಮೇಲೆ ದಾಳಿ ಆಗುತ್ತಲ್ಲ ಆ ಸಿಟೀಸ್ಗಳನ್ನು ನೋಡ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ನೋಡಿ, ನೀನೇನು ಹೇಳಿದೆ, ಹೊರ್ಮೋಜ್ ಜಲಸಂಧಿ. ಓಕೆ, ಅದು ಮತ್ತೆ ಮೆನ್ಷನ್ ಆಗಿದೆ. ಹೊರ್ಮೋಜ್ ಜಲಸಂಧಿ ಎಲ್ಲಿ ಕಂಡು ಬರುತ್ತೆ? ಇರಾನ್ ಮತ್ತು ಒಮನ್ ನಡುವೆ ಕಂಡು ಬರುತ್ತೆ. ಇದು ಏನನ್ನು ಸಂಪರ್ಕ ಮಾಡುತ್ತೆ, ಏನನ್ನು ಸಂಪರ್ಕಿಸುತ್ತದೆ ಅಂಥೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈಗ ಆಲ್ರೆಡಿ 2 ಡೇಸ್ ನೋಡ್ತಾ ಇರೋರು ಈ ಸೀರೀಸನ್ನು. ಇಲ್ಲಿ ರಾಸ್ ತನೂರ್ ಅಂಥೇಳಿ ಒಂದು ಪ್ಲೇಸ್ ಮೆನ್ಷನ್ ಆಗಿದೆ. ಇದು ಏನಪ್ಪ ಅಂತಂದ್ರೆ ಸೌದಿ ಅರೇಬಿಯಾದಲ್ಲಿ ಕಂಡುಬರುವ ಒಂದು ತೈಲ ಸಂಸ್ಕರಣಾ ಘಟಕ. ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆಪ್ರೇಷನ್ ಎಪಿಕ್ ಫ್ಯೂರಿ. ಇತ್ತೀಚೆಗೆ ಆಪ್ರೇಷನ್ ಎಪಿಕ್ ಫ್ಯೂರಿ ನ್ಯೂಸ್ನಲ್ಲಿತ್ತು. ಅದು ಏನಂತ ಕೇಳ್ತಾರೆ. ಓಕೆ, ಅಮೆರಿಕ ಮತ್ತು ಇಸ್ರೇಲ್ ಕೂತ್ಕೊಂಡ್ಬಿಟ್ಟು ಇರಾನ್ ಮೇಲೆ ದಾಳಿ ಮಾಡ್ತಾವಲ್ಲ, ಅದಕ್ಕೆ ಅವ್ರು ಏನು ಹೆಸರು ಕೊಟ್ಟಿದ್ದಾರೆ? ಆಪ್ರೇಷನ್ ಎಪಿಕ್ ಫ್ಯೂರಿ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಲೆಬ್ನಾನ್ ರಾಜಧಾನಿ ಬೈರುತ್. ಓಕೆ, ಹಿಜ್ಬುಲ್ಲಾ ಸಂಘಟನೆ ವೆರಿ ಇಂಪಾರ್ಟೆಂಟ್, ಬಂಡುಕೋರರು. ಇದು ಏನಪ್ಪ ಅಂದರೆ ಎಕ್ಸಾಮಲ್ಲಿ ಬರುತ್ತೆ, ಈ ರೀತಿ ಕ್ವಶನ್ ಆಗಿದೆ. ಹಿಜ್ಬುಲ್ಲಾ ಬಂಡುಕೋರರು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಕಂಡು ಬರುತ್ತಾರೆ ಅಂಥೇಳಿ ಕ್ವಶನ್ ಆಗ್ಬೋದು. ಇಲ್ಲ ಅಂತಂದರೆ 4-5 ಬಂಡುಕೋರರ ಒಂದು ಏನೋ ಸಂಘಟನೆ ಹೆಸರು ಕೊಟ್ಟು ಮ್ಯಾಚ್ ದಿ ಫಾಲೋವಿಂಗ್ ಒಳಗೆ ಬರುತ್ತೆ. ಓಕೆ, ಸೊ ಹಿಜ್ಬುಲ್ಲಾ ಸಂಘಟನೆ ವೆರಿ ಇಂಪಾರ್ಟೆಂಟ್. ಬಂಡುಕೋರರು ಎಲ್ಲಿ ಕಂಡು ಬರ್ತಾರೆ? ಲೆಬ್ನಾನು. ಮತ್ತು ಎಲ್ಲಿ ಕಂಡು ಬರ್ತಾರೆ ನೋಡಬೇಕು. ಅದೇ ರೀತಿ ಹಮಾಸ್, ಇವರನ್ನೆಲ್ಲ ಏನಪ್ಪ ಅಂತಂದರೆ ಈ ರೀತಿ ನೀವು ಓದ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿದೆ, ಜಲದಾಹದ ಭೀತಿ. ಓಕೆ, ಈಗ ಏನು ಮಾರ್ಚ್ ಸ್ಟಾರ್ಟ್ ಆಗಿದೆ, ಎಕ್ಸ್ಟ್ರೀಮ್ ಅಂದ್ರೂ ಕೂಡ ಏನಂದರೆ ಮಾರ್ಚ್ ಬಿಗಿನಿಂಗ್ ಇದ್ದರೂ ಕೂಡ ಇನ್ನೂ ಬಿಸಿಲು ಜಾಸ್ತಿ ಆಗಿದೆ. ಸೊ ಬಿಸಿಲು ಬಂತಂದರೆ ನೀರಿನ ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ರ ಸಲುವಾಗಿ ಈ ಒಂದು ಆರ್ಟಿಕಲ್ ಕೊಟ್ಟಿದ್ದಾರೆ. ಇದು ಇಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಒಬ್ಬ ವ್ಯಕ್ತಿಗೆ ಏನಪ್ಪ ಅಂತಂದರೆ ಒಂದು ದಿನಕ್ಕೆ ಎಷ್ಟು ಲೀಟರ್ ನೀರು ಬೇಕು ಮತ್ತು ಆ ಲೀಟರ್ ನೀರು ಕೊಡೋಕ್ಕೆ ಯಾವ್ದು ಗೈಡ್ಲೈನ್ಸ್ ಇದೆ ಅಂತ ಹೇಳಿ. ಓಕೆ, ಒಬ್ಬ ವ್ಯಕ್ತಿಗೆ ಏನಪ್ಪ ಅಂತಂದ್ರೆ 55 LPCD ನೀರು ಬೇಕಾಗುತ್ತೆ, ಕೊಡಬೇಕು ಅಂತ ಹೇಳಿ ನಮ್ಮ ಗೌರ್ಮೆಂಟ್ ರೂಲ್ಸ್ ಹೇಳುತ್ತೆ ಸದ್ ಅಕಾರ್ಡಿಂಗ್ ಟು JJM ಮಿಷನ್ ಪ್ರಕಾರ. ಓಕೆ, ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ 55 LPCD. ಇದು ಆಲ್ರೆಡಿ ಕ್ವಶನ್ ಆಗಿದೆ. ಓಕೆ, ಸೊ ನೀವು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಮತ್ತು JJM ಮಿಷನ್ ಇಂಪಾರ್ಟೆಂಟ್, ಯಾಕಂತಂದರೆ ಇದು ಇನ್ನೂ ರನ್ನಿಂಗ್ ಸ್ಕೀಮ್ ಇದೆ. ಸೊ ಜಲಜೀವನ್ ಮಿಷನ್, JJM ಅಂತಂದರೆ ಜಲಜೀವನ ಮಿಷನ್. ಇದು ಯಾವಾಗ ಏನಪ್ಪ ಅಂತಂದರೆ 2019ರಲ್ಲಿ ಇದು ಏನಪ್ಪ ಅಂದರೆ ಸ್ಕೀಮ್ ಜಾರಿಗೆ ಬಂದಿದೆ. 2028 ಮಟ್ಟ ಇದು ಇದೆ. ಓಕೆ, ಇದು ಏನಪ್ಪ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಏನು ಹೇಳಬೇಕಪ್ಪ ಅಂದರೆ JJM ಇದು ರೂರಲ್ ಪ್ರದೇಶಗಳಿಗೆ ಸಂಬಂಧಿಸಿದ ಅಥವಾ ಇದು ನಗರ ಪ್ರದೇಶಗಳಿಗೆ ಅಥವಾ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಿಗೆ ಸಂಬಂಧಿಸಿದ ಸ್ಕೀಮಾ ಅಂತೇಳಿ ನೋಡ್ಕೋಬೇಕಾಗತ್ತೆ. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅದನ್ನು. ಮತ್ತು JJM ಸ್ಕೀಮ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಏನಪ್ಪ ಅಂತಂದರೆ ಸ್ಟ್ರೆಸ್ ಕೊಟ್ಟು ನೋಡಿ, ಅದು ಏನು ಇಂಪಾರ್ಟೆಂಟ್ ಫೀಚರ್ಸ್ ಅದಾವ ಅಂಥೇಳಿ. ಓಕೆ, ನಕಲಿ ತೀರ್ಪು ಆಧರಿಸಿ ತೀರ್ಮಾನ ದುರ್ನಡತೆಗೆ ಸಮ ಅಂತಂದರೆ ಇತ್ತೀಚೆಗೆ ಏನು ಮಾಡಿದ್ದಾರೆ, AI ಯೂಸ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಏನು ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಇದೆ. ಇದು ಏನಪ್ಪ ಅಂತಂದರೆ ಬೇಕಾಗಿಲ್ಲ, ಜಸ್ಟ್ ಇಲ್ಲಿ ಮೇನ್ಸು ಮತ್ತು ಎಸ್ಸೆಯಲ್ಲಿ ಏನಾದರೂ AI ಟಾಪಿಕ್ ಬರ್ತದಂದರೆ ಇದು ಒಂದು ಏನಪ್ಪ ಅಂದರೆ ನೀವು ಮೆನ್ಷನ್ ಮಾಡ್ಬೋದು. ಅಷ್ಟು ಬಿಟ್ಟು ಮತ್ತೇನಿಲ್ಲ. ಇಲ್ಲಿ ನೋಡಿ, ಮಹಿಳೆಯರ ದೇಗುಲ ಪ್ರವೇಶ TDB ಪ್ರವೇಶ ಅಂತೇಳಿ ಇದೈತೆ. ಅಯ್ಯಪ್ಪ ಸ್ವಾಮಿ ಗುಡಿದು ಮಹಿಳೆಯರ ಪ್ರವೇಶಕ್ಕೆ ಸಂಬಂಧಪಟ್ಟಿದ್ದೈತಿ. ಇಲ್ಲಿ ನಮಗೇನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇಲ್ಲಿ ಋತುಸ್ರಾವದ ಬಗ್ಗೆ ಮೆನ್ಷನ್ ಆಗಿದೆ. ಆಲ್ರೆಡಿ ನಮ್ಮದು ಕರ್ನಾಟಕ ಗೌರ್ಮೆಂಟು ಒಂದು ಮಹತ್ವದ ಹೆಜ್ಜೆ ಅಂತ ಹೇಳ್ಬೋದು. ಏನು ಮಹಿಳೆಯರಿಗೆ ಎಲ್ಲ ವರ್ಕಿಂಗ್ ವುಮೆನ್ಸಿಗೂ ಏನಪ್ಪ ಅಂತಂದ್ರೆ ಋತುಸ್ರಾವ ರಜೆ ಮೆನಿಸ್ಟ್ರಿಯಲ್ ಲೀವ್ ಪಾಲಿಸಿಯನ್ನು ತೊಗೊಂಡು ಬಂದಿದೆ. ಸೊ ನೀವು ಅದ್ರ ಬಗ್ಗೆ ಹೋಗಿ ಏನಪ್ಪ ಅಂತಂದರೆ ಸ್ವಲ್ಪ ಸ್ಟಡಿ ಮಾಡಿ. ಓಕೆ, ಸೊ ಆಲ್ರೆಡಿ ಇದು ಒಂದು ಬ್ರೀಫಾಗಿ ಒಂದು ಕ್ಲಾಸ್ ಆಗಿದೆ ಇದ್ರ ಮೇಲೆ.
ಉಡುಪಿ ಕಾಸರಗೋಡು ವಿದ್ಯುತ್ ಮಾರ್ಗ NGT ಹಸಿರು ನಿಶಾನೆ. ಓಕೆ, ಇತ್ತೀಚೆಗೆ ಏನಪ್ಪ ಅಂತಂದರೆ ಈ ಉಡುಪಿ ಕಾಸರಗೋಡು ಇದಕ್ಕೆ NGT ಹಸಿರು ನಿಶಾನೆ ಅಂಥೇಳಿ ಆಗಿದೆ. ಸೊ ಇದು ಇಷ್ಟೇ ಮ್ಯಾಟ್ರ್ ಮುಗೀತು. ಬಟ್ ಇಲ್ಲಿ ನಮಗೆ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನೋದೇನಪ್ಪ ಅಂತಂದರೆ ನಮ್ಗೆ ಇಂಪಾರ್ಟೆಂಟ್. ಓಕೆ, ಇದ್ರ ಬಗ್ಗೆನೂ ಸ್ಟಡಿ ಮಾಡಬೇಕು. ಇದು ಏನಪ್ಪ ಅಂತಂದರೆ ನಮ್ದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಓಕೆ, NGT ಯಾವಾಗ ಸ್ಥಾಪನೆ ಆಯಿತು? 2010ರಲ್ಲಿ ಸ್ಥಾಪನೆ ಆಗಿದೆ. ಇದು ಸ್ಟ್ಯಾಚ್ಯುಟರಿ ಬಾಡಿನ ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಂತಂದರೆ ಇದೊಂದು ಸ್ಟ್ಯಾಚ್ಯುಟರಿ ಬಾಡಿ. ಏನು ಸ್ಟ್ಯಾಚ್ಯುಟರಿ ಮತ್ತು ಕಾನ್ಸ್ಟಿಟ್ಯೂಷನಲ್ ಅಂತಂದರೆ ಯಾವುದಾದ್ರೂ ಒಂದು ಕಾಯ್ದೆಯ ಮೂಲಕ ಒಂದು ಸಂಸ್ಥೆ ಏನಪ್ಪ ಅಂತಂದರೆ ಅಸ್ತಿತ್ವಕ್ಕೆ ಬಂದರೆ ಅದಕ್ಕೆ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕರಿತೇವೆ. ಸಪೋಸ್ ಏನಾದರೂ ಕಾನ್ಸ್ಟಿಟ್ಯೂಷನಲ್ ಮೆನ್ಷನ್ ಆಗಿ ಸಂಸ್ಥೆಗಳು ಏನಪ್ಪ ಅಂತಂದರೆ ರಚನೆ ಆದವು ಅಂತಂದರೆ ಅದಕ್ಕೆ ಏನಂದರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರಿತೇವೆ. ಯಾವ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್? ಎಲೆಕ್ಷನ್ ಕಮಿಷನ್ ಇದೆ, ನಮ್ಮದು UPSC ಇದೆ, KPSC ಇದೆ, ಈ ರೀತಿ ನಮ್ಮದು ಫೈನಾನ್ಸ್ ಕಮಿಷನ್ ಇದೆ. ಓಕೆ, ಈ ರೀತಿ ಬರುತ್ತೆ. ಸೊ ಇದು ಏನಪ್ಪ ಅಂತಂದರೆ ನಮ್ಮದು NGT ಏನಪ್ಪ ಅಂದರೆ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಗೊತ್ತಾಯಿತು. 2010ರಲ್ಲಿ ಏನಂದರೆ ಇದು ಸ್ಥಾಪನೆ ಆಗಿದೆ. ಸೊ ಆಲ್ರೆಡಿ ಏನು ಕ್ವಶನ್ ಆಗಿದೆ ಇದು. ಮತ್ತು ನಮ್ಮದು ಇದು ಯಾವ ರೀತಿ ಏನಪ್ಪ ಅಂತಂದರೆ ಪ್ರೊಸೀಜರ್ ಫಾಲೋ ಅಪ್ ಮಾಡುತ್ತೆ NGT ಅಂತಂದರೆ ನ್ಯಾಚುರಲ್ ಜಸ್ಟಿಸ್, ಸಹಜ ನ್ಯಾಯದ ಆಧಾರದ ಮೇಲೆ ಇದು ಒಂದು ತನ್ನ ಪ್ರಕ್ರಿಯೆಯನ್ನು ನಡೆಸುತ್ತದೆ ಅಂಥೇಳಿ ಗೊತ್ತಿರಬೇಕು. ಸೊ ಕ್ವಶನ್ ಏನಾಗಿದೆ ಅಂತಂದರೆ UPSC 2018ನಲ್ಲಿ ಈ ನಮ್ಮದು NGT ಅಂದರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲು ಮತ್ತು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಗೂ ಇರುವಂತಹ ಡಿಫ್ರೆನ್ಸ್ ಏನು ಅಂತೇಳಿ. ಸೊ ನಿಮ್ದು ಹೋಮ್ವರ್ಕ್ ಬಂದುಬಿಟ್ಟು ನೀವು NGT ಮತ್ತು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡನ್ನು ಎರಡು ನೀಟಾಗಿ ಓದಿ ಅದು ಡಿಫ್ರೆನ್ಸ್ ಏನು ಅಂತ ಹೇಳಿ ನೋಡ್ಕೋಬೇಕಾಗುತ್ತೆ. ಓಕೆ, ಇದೆಲ್ಲ ಬೇಡ, ಲೋಕಲ್ ನ್ಯೂಸ್. ಇನ್ನು ಬೇಡ, ಪರೀಕ್ಷೆ ನಡೆಯೋದು. ಡಿಜಿಟಲ್ ಮಾದರಿಯಲ್ಲಿ 2027ರ ಜನಗಣತಿ. ಇಲ್ಲಿ ಜನಗಣತಿಯಲ್ಲಿ ಮುಂದಿನ ವರ್ಷ ನಾವು ಏನೋ ಸೆನ್ಸಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನಮಗೆ ಸೆನ್ಸಸ್ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಏನಪ್ಪ ಅಂತಂತಂದರೆ 2011 ಸೆನ್ಸಸ್ಸನ್ನು ನೀವು ಸ್ವಲ್ಪ ನೀಟಾಗಿ ಓದ್ಕೋಬೇಕಾಗುತ್ತೆ. ಓಕೆ, ಕ್ವಶನ್ಸು 2011 ಸೆನ್ಸಸ್ ಮೇಲೆ ಬರುವಂತಹ ಸಾಧ್ಯತೆ ಹೆಚ್ಚು. ಆಲ್ರೆಡಿ ಏನಪ್ಪ ಅಂತಂದರೆ ಕ್ವಶನ್ ಆಗಿದೆ. ಸೊ ಈ ಸೆನ್ಸಸ್ಸು ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ವೆರಿ ಇಂಪಾರ್ಟೆಂಟ್. ಇದೆಲ್ಲ ಬೇಡ. ಇದು DGPಗೆ ಪತ್ರ, ಇವೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಬೇಡ. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಕಾಫಿ ಚಹಾಗಳ ರುಚಿಗೆ ಕಡೆದಿರಲಿ ಆಕೆ. ಕಾಫಿ ಮತ್ತು ಚಹಾಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ನೀವು ಇಲ್ಲಿ ಒಂದು ಸ್ವಲ್ಪ ಏನು ಮಾಡಬೇಕಾಗತ್ತೆ, ಕಾಫಿ ಮತ್ತು ಟೀ ಆಲ್ರೆಡಿ ಏನೇನು ಕ್ವಶನ್ ಆಗಿದೆ ಅಂತಂದರೆ ಆ ಒಂದು ಕಾಫಿ ಮತ್ತು ಚಹಾ ಬೆಳೀಲಿಕ್ಕೆ ಒಂದು ಜಿಯೋಗ್ರಫಿಕಲ್ ಕಂಡೀಷನ್ ಏನಿರಬೇಕು ಅಂತ ಹೇಳಿ ನೋಡ್ಕೊಳ್ಳಿ ನೀವು. ಸೊ ಯಾಕೆ ಕಾಫಿ ಮತ್ತು ಚಹಾ ಕುಡಿದ್ರೆ ನಮಗೊಂದು ಸ್ವಲ್ಪ ಏನೋ ಉತ್ತೇಜನ ಆಗುತ್ತೆ, ನಮ್ಗೆ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಅಂತಂದರೆ ಅಲ್ಲಿ ಕೆಫಿನ್ ಎಂಬ ಅಂಶ ಇದೆ. ಓಕೆ, ಅದರಲ್ಲಿಂದ ಆಗುತ್ತೆ. ಮತ್ತು ಇಲ್ಲಿ ಏನಂದರೆ ಈ ಥರ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಏನಪ್ಪ ಅಂತಂದರೆ ಕಂಡು ಬರುತ್ತೆ ಅಂತ ಹೇಳ್ತಾರೆ. ಇಷ್ಟೊಂದು ಏನು ಇನ್ಫಾರ್ಮೇಷನ್ ಗೊತ್ತಿದ್ರೆ ಸಾಕು ಇಲ್ಲ. ಸೊ ನೀವು ಹೋಗಿಬಿಟ್ಟು ಕಾಫಿ ಮತ್ತು ಏನಪ್ಪ ಅಂತಂದರೆ ಚಹಾ ಬೆಳೆಯಲು ಬೇಕಾದಂತಹ ಒಂದು ಭೌಗೋಳಿಕ ಅಂಶಗಳು ಯಾವ್ಯಾವ ಬೇಕು ಅಂಥೇಳಿ ಕಂಡೀಷನ್ ನೋಡ್ಕೊಳ್ಳಿ. ಮತ್ತು ಯಾವುದು ಹೈಯೆಸ್ಟು ಪ್ರೊಡ್ಯೂಸರ್ ಅಂಥೇಳಿ ನೋಡ್ಕೊಳ್ಳಿ. ಓಕೆ, ಇದು ಬೇಡ. ವಿಮಾನ ಪೌರ ಕಾರ್ಮಿಕರಿಗೆ ಸಮ್ಮಾನ, ಇದು ಬೇಡ. ಒನ್ಸಗೆ ನೀವೆಲ್ಲ ಅಡ್ವರ್ಟೈಸ್ಮೆಂಟ್ ಬೇಡ. ಒನ್ಸಗೆ ಇದು ಸಂಘರ್ಷ ಉಲ್ಬಣ ಆಗಿದ್ದ ಬಗ್ಗೆ ಹೇಳ್ತಾ ಇದ್ದಾರೆ. ಇದು ಈ ಸ್ವತ್ತು ಬಗ್ಗೆ ಇದೆ. KSದ ಮೇನ್ಸ್ ರಿಸಲ್ಟ್ ಬಿಟ್ಟಿದ್ದಾರೆ. ಇಂಟರ್ವ್ಯೂ ಆದವರಿಗೆ ಗುಡ್ ಲಕ್ ಹೇಳೋಣ. ತಸ್ತಿಕ್ 10,000ಕ್ಕೆ ಹೆಚ್ಚಿಸಲು ಅರ್ಚಕರ ಆಗ್ರಹ. ಜಸ್ಟ್ ನಿಮ್ಗೆ ಇಲ್ಲಿ ಒಂದು ಈ ಟರ್ಮ್ ಬಗ್ಗೆ ಗೊತ್ತಿರಲಿ. ಏನು ತಸ್ತಿಕ್ ಅಂತಂದರೆ ಈ ಒಂದು ಮುಜರಾಯಿ ಇಲಾಖೆಗಳ ಅಡಿ ಅಂತಂದರೆ ಗೋರ್ಮೆಂಟದ್ದು ಒಂದು ಏನಪ್ಪ ಅಂತಂದ್ರೆ ದೇವಸ್ಥಾನಗಳು ಇರ್ತಾವಲ್ಲ, ಅಲ್ಲಿ ಅರ್ಚಕರಿಗೆ ಕೊಡುವಂತಹ ಒಂದು ಗೌರವಧನನೇ ತಸ್ತಿಕ್ ಅಂತೇಳಿ ಗೊತ್ತಿರಲಿ. ಒಂದು ಇನ್ಫಾರ್ಮೇಷನ್ ಗೊತ್ತಿರಲಿ. ಇದು ಬೇಡ. ಪೊಲಿಟಿಕಲ್ ನ್ಯೂಸ್ ರಾಜ್ಯಕ್ಕೆ ಇದು ಬೇಡ. ರಣವೀರ್ ಸಿಂಗ್ ಬಗ್ಗೆ ಇದೆ ಬೇಡ. ಪೊಲಿಟಿಕಲ್ ಪಾರ್ಟಿ ನ್ಯೂಸ್ ಇದೆ ಬೇಡ. ಆಶಾ ಕಾರ್ಯಕರ್ತರ ಬಗ್ಗೆ ಹೇಳ್ತಾ ಇದ್ದಾರೆ ಪ್ರತಿಭಟನೆ, ಇದು ಬೇಡ.
ಪೊಲಿಟಿಕಲ್ ನ್ಯೂಸ್ ಯಾವಾಗಲೂ ಬರಲ್ಲ. ಓಕೆ, ಸೊ ಒನ್ಸ್ ಅಗೇನ್ ನೋಡಿ ಇಲ್ಲಿ ಲೆಬ್ನಾನ್ ಮೇಲೆ ಇಸ್ರೇಲ್ ದಾಳಿ ಅಂಥೇಳಿ ಹಿಜ್ಬುಲ್ಲಾ ಬಂಡಖೋರರು ಲೆಬ್ನಾನಲ್ಲಿ ಕಂಡು ಬರ್ತಾರೆ. ಇಂಪಾರ್ಟೆಂಟ್. ಸೊ ಅಲ್ಲಿ ಸಿಲುಕಿರುವಂಥ ಕನ್ನಡಿಗರನ್ನು ಕರೆತರಲು ಪ್ರಯತ್ನ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಏನು ಮ್ಯಾಟರ್ ಆಗಲ್ಲ, ಬೇಡ. ಸೊ ಈ ಒಂದು ಆರ್ಟಿಕಲ್ ಬಂದುಬಿಟ್ಟು ಇರಾನು ಮತ್ತು ಅಮೇರಿಕಾ ಏನಪ್ಪ ಅಂತಂದರೆ ಇನ್ ದ ಬಿಗ್ನಿಂಗ್ ಏನು ಅವರು ಒಳ್ಳೆ ಇದ್ದರು, ಒಳ್ಳೆ ರಿಲೇಷನ್ ಇತ್ತು, ಇವಾಗ ಹೆಂಗೆ ಎನಿಮೀಸ್ ಆದರು ಅಂತ ಹೇಳ್ತಿದ್ದಾರೆ. ಸೊ ಇದು ಏನು ಬೇಕಾಗಿಲ್ಲ ನಿಮಗೆ. ಸೊ ಇಲ್ಲಿ ಇದು ಆರ್ಟಿಕಲ್ ಬಂದುಬಿಟ್ಟು ಮೊನ್ನೆ ಇತ್ತೀಚೆಗೆ ಏನಪ್ಪ ಅಂತಂದರೆ ಜಮ್ಮು ಕಾಶ್ಮೀರ ಪ್ರಪ್ರಥಮ ಬಾರಿಗೆ ಏನಪ್ಪ ಅಂತಂದರೆ ರಣಜಿ ಟ್ರೋಫಿಯನ್ನು ತನ್ನ ಮುಡಿಗೇರಿಸಿಕೊಂಡಿದೆ ಅಂಥೇಳಿ ಆರ್ಟಿಕಲ್ ಇದೆ. ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದರ ಒಂದು ರಣಜಿ ಟ್ರೋಫಿಯ ಫೈನಲ್ ಪಂದ್ಯ ಯಾವ ಒಂದು ಸ್ಥಳದಲ್ಲಿ ನಡೆಯಿತು ಮತ್ತು ಯಾವ ಒಂದು ತಂಡವನ್ನು ಸೋಲಿಸಿ ಅದು ತನ್ನ ಕಿರೀಟವನ್ನು ಮುಡಿಗೇರಿಸಿಕೊಂಡಿತು ಅಂತ ಹೇಳಿ. ಓಕೆ, ಸೊ ಇದು ನೋಡಿ, ಜೀವ ವೈವಿಧ್ಯದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಓಕೆ, ಈ ಜೀವ ವೈವಿಧ್ಯದ ಸಂರಕ್ಷಣೆ ಇದು ಯಾವ ಒಂದು ಅಡಿ ಬರುತ್ತೆ? ಫಂಡಮೆಂಟಲ್ ರೈಟ್ಸ್, ಫಂಡಮೆಂಟಲ್ ಡ್ಯೂಟೀಸ್ ಮತ್ತು ಫಂಡಮೆಂಟಲ್ DPSP ಒಂದು ಬರುತ್ತೆ. ಯಾವ ಒಂದು ಅಡಿ ಬರುತ್ತೆ ಅಂತ ಮೆನ್ಷನ್ ಮಾಡಿ. ಇದು ಯಾಕೆ ಆರ್ಟಿಕಲ್ ಬಂದಿದೆ ಅಂತಂದರೆ ಮಾರ್ಚ್ 3ನೇ ತಾರೀಕನ್ನು ವನ್ಯಜೀವಿ ದಿನ, ವಿಶ್ವ ವನ್ಯಜೀವಿ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಯಾಕೆ ಮೂರನೇ ತಾರೀಕಿಗೆ ಮಾಡ್ತಾರೆ ಇವತ್ತು ಅಂತಂದರೆ 1973ರಲ್ಲಿ ಅಳಿವಿನಂಚಿನಲ್ಲಿರುವ ವನ್ಯಜೀವಿ ಮತ್ತು ಸಸ್ಯವರ್ಗದ ಅಂತಾರಾಷ್ಟ್ರೀಯ ವ್ಯಾಪಾರ ಸಮಾವೇಶ ಅಂಗೀಕಾರಗೊಂಡ ನೆನಪಿಗಾಗಿ ವಿಶ್ವಸಂಸ್ಥೆಯು ಈ ದಿನವನ್ನು ಮೀಸಲಿಟ್ಟಿದೆ. ಈ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ, ಇಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಕೊಟ್ಟಿದ್ದಾರೆ. ಸೊ ನೀವು ಯಾವಾಗಲೂ ಈ ಜೀವ ವೈವಿಧ್ಯ ಬಯೋಡೈವರ್ಸಿಟಿ ವೆರಿ ಇಂಪಾರ್ಟೆಂಟು, ಹೈ ಈಲ್ಡಿಂಗ್ ಟಾಪಿಕ್ ಅಂತ ಹೇಳ್ಬೋದು. ಓಕೆ, ನೀವು ಹೋಗಿಬಿಟ್ಟು ಒಂದು ಸ್ವಲ್ಪ ಅದನ್ನು ಡೀಟೇಲ್ ಆಗಿ ನೋಡಿ. ಇಲ್ಲಿ IUCN ಅಂತೇಳಿ ಸಂಸ್ಥೆ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ. ಮತ್ತು ಕರ್ನಾಟಕ ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯವಾಗಿದೆ. ಓಕೆ, ಇದು ಇಂಪಾರ್ಟೆಂಟು. ಮತ್ತು ಪ್ರಾಜೆಕ್ಟ್ ಚೀತಾ ತೊಗೊಂಡು ಬಂದಿದ್ದಾರೆ. ಇಲ್ಲಿ ನೋಡಿಲ್ಲ, ಸ್ಟ್ರೈಪ್ಸ್ ಆಲ್ರೆಡಿ ಕ್ವಶನ್ ಆಗಿದೆ. ಸೊ ನಿಮಗೆ ಅದು ನಾಲೆಜ್ ಇರಲಿ. ಇದು ಸ್ಟ್ರೈಪ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತಂದ್ರೆ ಈ ಒಂದು ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹುಲಿಗಳಿಗೆ ಸಂಬಂಧಪಟ್ಟಿದೆ. ಓಕೆ, ಆ ಹುಲಿಗಳನ್ನು ಮಾನಿಟರ್ ಮಾಡಲಿಕ್ಕೆ. ಮತ್ತು ಇದು ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ಕ್ವಶನ್ ಆಗಿದೆ. ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್. ಸೊ ಇದ್ರ ಬಗ್ಗೆಯೂ ಏನಪ್ಪ ಅಂತಂದ್ರೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ವಿಶ್ವದ 7 ಪ್ರಮುಖ ಬೆಕ್ಕಿನ ತಳಿಗಳಾದ ಹುಲಿ, ಸಿಂಹ, ಚಿರತೆ, ಹಿಮಚಿರತೆ, ಚೀತಾ, ಜಾಗ್ವಾರ್ ಮತ್ತು ಪೂಮಾಗಳನ್ನು ರಕ್ಷಿಸಲು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಎಂಬ ಜಾಗತಿಕ ಒಕ್ಕೂಟವನ್ನು ಭಾರತವೇ ಮುನ್ನಡೆಸುತ್ತಿದೆ. ಸೊ ಇದರ ಬಗ್ಗೆ ನಾವು ಒಂದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಓಕೆ, ಕಮೆಂಟ್ ಸೆಕ್ಷನಲ್ಲಿ ಕರ್ನಾಟಕದಲ್ಲಿ ಏನಪ್ಪ ಅಂತಂದರೆ ಹುಲಿಗಳ ಸಂಖ್ಯೆ ಎಷ್ಟಿದೆ ಮತ್ತು ಅಂತೇಳಿ ಮೆನ್ಷನ್ ಮಾಡಿ. ಓಕೆ, ಇಲ್ಲಿ ನೋಡಿ, ಅಡುಗೆ ಎಣ್ಣೆ ಆಮದಿಗೆ ತೊಂದರೆನೇ ಅಂಥೇಳಿ ಈಗ ಇತ್ತೀಚೆಗೆ ಇಲ್ಲಿ ಪಶ್ಚಿಮ ಏಷ್ಯಾದಲ್ಲೆಲ್ಲ ಏನಪ್ಪ ಅಂತಂದರೆ ವಾರ ಆಗ್ತಾಯಿದೆಯಲ್ಲ. ಸೊ ಏನಪ್ಪ ಅಂದರೆ ಆಮದಿಗೆ ಏನಾದರೂ ತೊಂದರೆ ಆಗ್ತಾಯಿದೇನೋ ಅಂಥೇಳಿ ಆರ್ಟಿಕಲ್ ಬಂದಿದೆ. ಸೊ ಭಾರತದಿಂದ 1.5 ಕೋಟಿ ಟನ್ನಷ್ಟು ಅಡುಗೆ ಎಣ್ಣೆ ಆಮದಾಗ್ತಾಯಿದೆ ಅಂತ ಹೇಳ್ತಾರೆ. ನಿನ್ನೆ ಒಂದು ಆರ್ಟಿಕಲ್ ಬಗ್ಗೆ ಹೇಳಿದೆ ನಾವು, ಅಂಡಮಾನ್ ಮತ್ತು ನಿಕೋಬಾರ್ಗಳಲ್ಲಿ ತಾಳೆ ಮರಗಳನ್ನು ಏನಪ್ಪ ಅಂತಂದ್ರೆ ನೆಡಲಿಕ್ಕೆ ಅಲ್ಲಿ ಬೇರೆ ಒಂದು ವನರಾಶಿಯನ್ನು ನಾಶ ಮಾಡ್ತಿದ್ದಾರೆ ಅಂಥೇಳಿ ಒಂದು ಆರ್ಟಿಕಲ್ ಇತ್ತು. ಸೊ ತಾಳೆ ಮರವನ್ನೇ ಯಾಕೆ ಆಯಿಲ್ ಸಂಬಂಧ ಏನಪ್ಪ ಅಂತಂದರೆ ತಾಳೆ ಮರನ ಬೆಳೆಸಲಿಕ್ಕೆ ಯೋಜನೆಯನ್ನು ಸಿದ್ಧಗೊಳಿಸ್ತಿದ್ದಾರೆ. ಓಕೆ, ಸೊ ಒಂದಕ್ಕೊಂದು ಲಿಂಕ್ ಇರ್ತವೆ. ಸೊ ಕರೆಂಟ್ ಅಕೌಂಟ್ ಡೆಪಿಸಿಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಏನು ಕರೆಂಟ್ ಅಕೌಂಟ್ ಡೆಪಿಸಿಟ್ ಅಂತ ಹೇಳಿ ಒಂದು ಸ್ವಲ್ಪ ಹೋಗಿ ನೋಡ್ಕೊಳ್ಳಿ. ಭಾರತ ಕೆನಡಾ ಯುರೇನಿಯಂ ಒಪ್ಪಂದ
ಇದು ಒಪ್ಪಂದದ ಬಗ್ಗೆ ಏನು ಬೇಡ, ಬಟ್ ಯುರೇನಿಯಮ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೊಂದು ಪರಮಾಣು ಐತಿ, ಮತ್ತು ಇದೇನಪ್ಪ ಅಂದ್ರೆ ನಮ್ದು ಅಟೋಮಿಕ್ ಎನರ್ಜಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಇದು ಯಾಕೆ ಒಪ್ಪಂದ ಮಾಡ್ಕೋತಾರೆ ಅಂತಂದರೆ, ನಮ್ಮಲ್ಲಿ ಏನಪ್ಪ ಅಂತಂದರೆ ಯುರೇನಿಯಮ್ದ ಡಿಪಾಸಿಟ್ಸ್ ಕಡಿಮೆ ಇದೆ, ಓನ್ಲಿ ಕೆಲವಷ್ಟು ರಾಜ್ಯಗಳಲ್ಲಿ ಮಾತ್ರ ಕಂಡುಬರುತ್ತೆ. ಎಲ್ಲಿ ಕಂಡುಬರುತ್ತೆ ಅಪ್ಪ ಅಂತಂದರೆ ಆಂಧ್ರ ಪ್ರದೇಶದಲ್ಲಿ, ಆಮೇಲೆ ಜಾರ್ಖಂಡ್ನ ಸಿಂಗಭೂಮ, ಆಮೇಲೆ ರಾಜಸ್ಥಾನ, ಮೇಘಾಲಯ ಇಷ್ಟರಲ್ಲಿ ಏನಪ್ಪ ಅಂತಂದರೆ ಕಂಡುಬರುತ್ತೆ. ಸೊ ನೀವು ಅದು ಎಲ್ಲಿ ಕಂಡು ಬರ್ತದೆ ಅಂತೇಳಿ ಪ್ಲೇಸಸ್ಸನ್ನು ನೋಡ್ಕೋಬೇಕು. ಒಂದು ಸ್ವಲ್ಪ ಏನಪ್ಪ ಅಂತಂದರೆ ಯುರೇನಿಯಂ ಬಗ್ಗೆ ತಿಳ್ಕೊಬೇಕಾಗುತ್ತೆ ನೀವು. ಓಕೆ, ಏನು ಹೇಳ್ತಾ ಇದ್ದಾರೆ, ಯುರೇನಿಯಂ ಮತ್ತು ನಿರ್ಣಾಯಕ ಖನಿಜಗಳು. ಇಲ್ಲಿ ನಿರ್ಣಾಯಕ ಖನಿಜಗಳು ಅನ್ನೋದು ಕಾನ್ಸೆಪ್ಟೇ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇತ್ತೀಚೆಗೆ ಕ್ರಿಟಿಕಲ್ ಮಿನರಲ್ಸ್ ಏನಪ್ಪ ಅಂದರೆ ನಮ್ದು ಗ್ರೀನ್ ಎನರ್ಜಿ ಆಗಿರ್ಬೋದು, ಈ ಬ್ಯಾಟ್ರಿಗಳಲ್ಲಾಗಿರ್ಬೋದು, ಎಲೆಕ್ಟ್ರಾನಿಕ್ ಉಪಕರಣಗಳಲ್ಲಾಗಿರ್ಬೋದು, ಇವು ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಆಗ್ತವೆ. ಯಾವುವು ಫಾರ್ ಎಕ್ಸಾಂಪಲ್ಲು ನಿಕ್ಕೆಲ್ ಇರ್ಬೋದು, ಕೋಬಾಲ್ಟ್ ಇರ್ಬೋದು, ಲಿಥಿಯಮ್ ಇರ್ಬೋದು, ಹಿಂಗೇನಪ್ಪ ಅಂತಂದರೆ ಇವೆಲ್ಲ ಏನೋ ಕ್ರಿಟಿಕಲ್ ಮಿನರಲ್ಸ್ ಅಡಿ ಬರ್ತವೆ. ಒಟ್ಟು ಇಂಡಿಯಾ ಸದ್ಯಕ್ಕೆ 30 ಕ್ರಿಟಿಕಲ್ ಮಿನರಲ್ಸ್ ಅಂಥೇಳಿ ಏನು ಐಡೆಂಟಿಫೈ ಮಾಡಿದೆ. ಅವು ಯಾವುವು ಅಂಥೇಳಿ ಒಂದು ಗ್ಲ್ಯಾನ್ಸ್ ಮಾಡಿ, ಮತ್ತು ಒಂದು ಕ್ರಿಟಿಕಲ್ ಮಿನರಲ್ ಪಾಲಿಸಿಯನ್ನು ತೊಗೊಂಡ್ಬಂದಿದೆ ಭಾರತ, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಸೊ ಈ ಕ್ರಿಟಿಕಲ್ ಮಿನರಲ್ಸ್ ಬಗ್ಗೆ ಏನಾದರೂ ನ್ಯೂಸ್ ಬಂತು ಅಂತಂದರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಓದಬೇಕಾಗುತ್ತೆ. ಓಕೆ, ಇದನ್ನು ನೆಕ್ಸ್ಟ್ ಆರ್ಟಿಕಲು, ಮೈಸೂರು ರೇಷ್ಮೆ ಮಸುಕಾಗಲಿದೆಯೇ ಹೊಳಪು ಅಂಥೇಳಿ ಒಂದು ಆರ್ಟಿಕಲ್ ಇದೆ. ಇಲ್ಲಿ ಮೈಸೂರು ರೇಷ್ಮೆ, ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ರೇಷ್ಮೆದ್ದು ಏನಪ್ಪ ಅಂತಂದರೆ ಒನ್ಸ್ ಅಗೇನ್ ಏನೋ ಅದ್ರದ್ದು ಬೆಳಿಲಿಕ್ಕಂತಹ ಪೂರಕವಾದ ಜಿಯೋಗ್ರಫಿಕಲ್ ಕಂಡೀಷನ್ ಯಾವುದಂತ ನೋಡ್ಕೊಳ್ಳಿ. ಈ ನಮ್ಮ ಮೈಸೂರು ಸಿಲ್ಕ್ಸ್ ಸಾರಿಗೆ GI ಟ್ಯಾಗ್ ಸಿಕ್ಕಿದೆ, ಇದು ಒಂದು ನಿಮಗೆ ಗೊತ್ತಿರಬೇಕು. ಯಾಕಂತಂದರೆ ಆಲ್ರೆಡಿ ಏನಪ್ಪ ಅಂತಂದರೆ ಯಾವ್ಯಾವ ಒಂದು ಸಾರಿಗಳಿಗೆ GI ಟ್ಯಾಗ್ ಸಿಕ್ಕಿದೆ ಅಂಥೇಳಿ ಒಂದು UPSCಯಲ್ಲೇ ಪ್ರಿಲಿಮ್ಸ್ ಕ್ವಶನ್ ಆಗಿದೆ. ಸೊ ನೀವು ಏನು ಹೋಮ್ವರ್ಕ್ ಮಾಡಬೇಕಂತಂದರೆ ಭಾರತದಲ್ಲಿ GI ಟ್ಯಾಗ್ ಪಡೆದುಕೊಂಡಿರುವಂತಹ ಒಂದು ಸೀರೆಗಳು ಯಾವುವು ಅಂತೇಳಿ ಸರ್ಚ್ ಮಾಡಬೇಕು, ಮತ್ತು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಇಲ್ಲಿ ನೋಡಿ, ತೊಗರಿ ನಾಡಿನಲ್ಲಿ ಟೆನ್ನಿಸ್ ವೈಭವ. ಜಸ್ಟ್ ಇದು ಎಲ್ಲ ಏನು ಬೇಡ, ತೊಗರಿ ನಾಡು ಫಾರ್ ಬಿಗ್ನರ್ಸಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ನಮ್ಮನ್ನು ಕಲಬುರಗಿ ಜಿಲ್ಲೆಯನ್ನು ತೊಗರಿ ನಾಡು ಅಂತೇಳಿ ಕರೀತಾರೆ. ಮತ್ತು ಈ ಗುಲ್ಬರ್ಗದ ಒಂದು ತೊಗರಿಗೆ ಏನಪ್ಪ ಅಂತಂದರೆ GI ಟ್ಯಾಗ್ಸ್ ಸಿಕ್ಕಿದೆ. ಇದು ಒಂದು ಪಾಯಿಂಟ್ಸ್ ನಿಮಗೇನು ಗೊತ್ತಿರಬೇಕಾಗತ್ತೆ. ಓಕೆ, ಈ ರೀತಿ ನೀವು ಏನಪ್ಪ ಅಂತಂದರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಓದಬೇಕಾಗುತ್ತೆ. ಸೊ ದಯವಿಟ್ಟು ಈ ಕ್ಲಾಸ್ ಯಾರು ನೋಡ್ತಾ ಇದ್ದೀರಲ್ಲ, ನಾನು ಏನು ಪಾಯಿಂಟ್ಸ್ ಹೇಳಿದ್ದೀನಲ್ಲ ಸ್ಟ್ಯಾಟಿಕ್ ರಿಲೇಟ್ ಮಾಡಿ, ಆ ಸ್ಟ್ಯಾಟಿಕ್ ಪೋರ್ಷನನ್ನು ಹೋಗಿ ಓದಿದರೆ ಅದು ಹೆಲ್ಪ್ ಆಗುತ್ತೆ. ಸಿಂಪ್ಲಿ ನೀವು ಇದನ್ನು ನೋಡ್ಕೊಂಡು ಹೋದರೆ ಅದು ಏನು ಯೂಸ್ ಆಗೋಲ್ಲ ನಿಮಗೆ. ಓಕೆ, ಮತ್ತು ನಾನು ಏನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿಲ್ಲ, ಕ್ವಶನ್ ಮೆನ್ಷನ್ ಮಾಡಿ ಅಂತ ಹೇಳಿದ್ದೀನಿಲ್ಲ, ಸೊ ಒಂದು ಸ್ವಲ್ಪ ಮಾಡಿ, ಇದರಲ್ಲಿಂದ ನಿಮಗೂ ಏನಾಗುತ್ತೆ, ಹೆಲ್ಪ್ ಆಗುತ್ತೆ, ಮತ್ತು ಡ್ರೈನೆಸ್ ಫೀಲ್ ಆಗೋಲ್ಲ ನಿಮ್ಗೆ ಓದುವಾಗ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.